ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ಅಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನದಿಂದ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇದ್ದರಿಂದ ಬ್ಯುಸಿ ಇದ್ದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಬಾಯ್ಸ್ ಎಲ್ಲ ಸೇರಿಕೊಂಡು ಇವತ್ತು ಸಿಗಂದೂರು ಕಡೆ ಹೋಗ್ತಾ ಇದ್ದೀವಿ. ಒಂದಲ್ಪ ರೆಡಿನಾ ಎಲ್ಲರೇ? ಎಲ್ಲಿದೆ? ಜೈ ಕರ್ನಾಟಕ, ಜೈ ಕರ್ನಾಟಕ, ರೈಟ್. ವಿಡಿಯೋ ಮಾಡಿ ಒಂದು ಟೈಮ್ ಎಷ್ಟಾಗೈತ್ಲೆ? 9:00 8:30. ಸಿಗಂದವ್ರು ನಾಷ್ಟ ಸಿಗ್ತದೆ. ಎಲ್ಲ ಇಷ್ಟ ನೋಡ್ರಿ, ಸಿಗಂದಮ್ನಾಗ ನಾಷ್ಟ ಸಿಗ್ತದೆ ನಿಮಗೆ ಸಿಗ್ತದೆ ದೇವಸ್ಥಾನದಾಗ. 10 ಗಂಟೆ ನಾಷ್ಟ ಸಿಗ್ತದಲ್ಲಿ. ಹೌದು, 11 ನಾಷ್ಟ ಇರ್ತದೆ. ಇನ್ನಿಂದ ಏನು ಅಂದ್ರೆ 60-70 ಕಿಲೋಮೀಟರ್ ತಾಸು ದಾರಿ. ಅಲ್ಲೇ ಹೊರಟು ಇತ್ತಂತ ಕರೆಕ್ಟ್ 8:30 ಹೊರಟು ಹೋದ್ರೆ ಸತ್ತೋಗ್ತೀನಿ ಹೋಲಿ ತಗೊಳ ಮೇಸ್ತ್ರಿ. ಸ್ವರೂಪ ಬಂದು ಮತ್ತೆ ಸಾಗರಕ್ಕೆ ಹೋಗ್ಬೇಕಲ್ಲ ಈಗ. ಸಾಕು ಬಂದೇ ಹೊತ್ತಿಗೆ ಸರ ಬಂದಿಲ್ಲ. ಅಲ್ಲ ಮೀಟ್ ಚಲೋ ಇತ್ತು. ಟೋಟಲ್ ಫೈನಲ್ ಆಗಿ ಬಂದು ಜೈ ಕರ್ನಾಟಕ ಬರ್ತವೆ ಇಲ್ಲ ಅಲ್ಲಿ ಹೊಕ್ಕವೇನು ಮಾಡಿದ್ದೆ. ಹೇಳ್ರಪ್ಪ ಅನಿಸಿಕೆ ಹೇಳ್ರ. ಮೊದಲು ಫ್ರೆಶಪ್ ₹100 ಕೊಟ್ಟು ಮೇಕಪ್ ಮಾಡ್ಕೋಬೇಕಂದೆ ನೀನು. 100 ಕೊಟ್ಟರೆ ಏನು ಕೊಡ್ತಾ ಬಂದೆ? ಮಳಿ ಬರತೈತಿ ಅಂದೆ. ಮಳಿನ ಬಂದ್ರಿ ₹100 ಲಾಸ್. ಎಲ್ಲಿ ಹಾಕೋದೀಗ ಗಾಡಿ? ಆ ಕಡೆಗೆ ಹಾಕೋದು. ಮೆಟ್ಲಿಕ್ಕಿದಲ್ಲಿ ಮಸ್ತ್ ಬರ್ತಾವ ನೋಡ. ಗಿಡ ಮಾಡ್ತಾನೆ ಚಲೋ ಐತಿ. ಫೈನಲ್ ಆಗಿ ಬಂದಿವಲ್ಲಪ್ಪ. ಬಂದಿವಲ್ಲ ಫೈನಲ್ ಆಗಿ. ಬಂದ್ವಿ. ಈಗ ತಾನೇ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಲ್ಲಿಗಿದ್ರ? ಪ್ರಸಾದ ಹುಡ್ಕಾಕತ್ತೆ. ಪ್ರಸಾದ ಪ್ರಸಾದ ಖಾಲಿ ಆದಂಗೆ ಕಾಣುತ್ತೆ.
ಹೌದಲ್ಲ ಹಾಂ ಕಸ್ಟಮರ್ ಕೇರ್. ಸೊ ಈಗ ಫೈನಲ್ ಆಗಿ ಸಿಗಂದೂರು ಚೌಡೇಶ್ವರಿ ದೇವಿ ಆಶೀರ್ವಾದ ತಗೊಂಡು ಈಗ ಕೊಲ್ಲೂರು ಕಡೆ ಹೋಗ್ತಾ ಇದ್ದೀವಿ. ವ್ಯೂ ಯಾವ ಥರ ಇದೆ ನೋಡಿ ಒಂದ್ಸಾರಿ. ಈಗ ಸಿಗಂದೂರು ಚೌಡೇಶ್ವರಿ ದೇವಿ ಆಶೀರ್ವಾದ ತಗೊಂಡ್ಬಂದ್ವಿ. ಮತ್ತೀಗ ನೆಕ್ಸ್ಟ್ ಕೊಲ್ಲೂರಿಗೆ ಹೊಂಟವಿ. ಮತ್ತು ಬೇರೆ ಕಡೆ ಸೀದಾ ಈಗ ಕೊಲ್ಲೂರು. ಕೊಲ್ಲೂರಿಂದ ನೋಡೋದು ಕುದುರೆಮುಖ ಹೋಗೋದು ಅಲ್ಲಿಂದ. ಕೊಲ್ಲೂರಿಂದ ಕುದುರೆಮುಖ ಅಂತಪ್ಪ ಹೆಂಗೆ ಮಾಡಣ್ರಿ ಹೋಗಣ್ರೆ. ಕೊಲ್ಲೂರಿಂದ ಕುದುರೆಮುಖ ಹೋಗೋದಂತ. ವ್ಯೂ ಮಾತ್ರ ಅಲ್ಟಿಮೇಟ್, ಸೈಕ್ ಆಗೈತೆ. ಮೋಡ ಅಲ್ಲ ಇಬ್ಬನಿ, ಆಗ್ಲೇ ಎಲ್ಲ ಮಳೆ ಸ್ಟಾರ್ಟ್ ಆಗತ್ತಲ್ಲ ಪಟೆಲ್ಲ ಮಳೆ ಸ್ಟಾರ್ಟ್ ಆಗಕತ್ತು. ವೆದರ್ ಹಿಂಗಿದ್ದು ಹಿಂಗೆ ಚೇಂಜ್ ಆಗ್ಬಿಡ್ತದೆ ನಂಗೆ. ಒಂದ್ಸಾರಿ ಬಿಸಿಲು ಬೀಳ್ತೈತಿ, ಒಂದ್ಸಾರಿ ಮಳೆ ಬರ್ತೈತಿ. ನನ್ನ ಚಸ್ಮಾ ಕಿತ್ಕೊಂಡಾನ, ನನ್ನ ಚಸ್ಮಾ ಕೊಡು. ಇದೆಂತ ದ್ರೋಹ ಇದು. ಸೊ ಈಗ ಹೋಗೋ ಹೊತ್ನಾಗ ಒಂದು ವ್ಯೂ ಪಾಯಿಂಟ್ ಸಿಕ್ತು ನಮಗೆ. ನೋಡ್ರಿ ಫುಲ್ಲು ಫಾಗ್, ಫುಲ್ಲು ಫಾಗ್. ಇಲ್ಲಿ ನೋಡ್ರಿ ವಾಟರ್ ಫಾಲ್ ವ್ಯೂ, ಆ ಫಾಗ್ ಅಲ್ಟಿಮೇಟ್. ನಾವಿವಾಗ ಕೊಲ್ಲೂರಿಗೆ ಬಂದಿದ್ದೀವಿ. ಕೊಲ್ಲೂರು ಮೂಕಾಂಬಿಕೆ ದೇವರ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗುವ ದಾರಿ ಅಂತ ನೋಡ್ರಿ ನಮ್ಮ ಹೆಸರು ಹೇಳತ್ತ. ವಿಶ್ವಂತ ಅಣ್ಣ ಹಚ್ಕೊಂತಾನ. ಗಾಯ್ಸ್, ಈಗ ನಾವು ಕೊಲ್ಲೂರನ್ನ ಮುಗಿಸ್ಕೊಂಡು ಬಂದಿರೋದೆ ಹೊಸನಗರದಲ್ಲಿರುವಂಥ ಕೋಟೆಗೆ. ಹೊಸನಗರ ಕೋಟೆ ಅಂತಾರೆ ಇದನ್ನು. ಹೊಸನಗರದ ಕೋಟೆಲಿ ಏನು ವ್ಯೂ ಅಂತೀರ, ಸೈಕ್ ಆಗಿದೆ ವ್ಯೂ ಮಾತ್ರ. ಟ್ರೆಕ್ಕಿಂಗು ಮಾಡ್ಕೊಂಬಂದ್ವಿ ಈಗ. ಓಹ್ ನೋಡಿ ಯಾವ ಥರ ಇದೆ ವ್ಯೂ, ಸೈಕಾಗಿದೆ. ಈಗೆಲ್ಲ ನಾವು ಪ್ಲೇಸ್ ಸಿಕ್ಕಿಬಿಡ್ತು. ಏನು ರೋಡಿಗೆ ಐತೆ ಅಂತ ಅಂದಿಲ್ಲ. ಅಯ್ಯಪ್ಪ, ಹಾಯ್ ಗಾಯ್ಸ್. ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅದೇ ಎಂಟ್ರೆನ್ಸ್ ಅದ ನೋಡ್ರಿ, ಅಲ್ಲಿ ನೋಡಿ ಎಂಟ್ರೆನ್ಸ್. ಆ ಕಡೆ ಅಲ್ಲಿಂದ ಬಂದು ಈ ಕಡೆಯಿಂದ ಬಂದ್ವಿ. ಫೋಟೋ ತೆಗಿತೆ ಹೆಂಗಡಿ. ಆಮೇಲೆ ಆ ಕಡೆ ಹೋಗೋದು. ತಕ್ಕಂದ್ರೆ ತೆಗಿದ್ ಫೋಟೋ ತಕ್ಕನ ನಂದೆ ಚಲೋ ಕೈಯ ಹಿಡ್ಕೊಳದಾಗ ಕುಂತಿಲ್ಲ. ಜೈ ಅಲ್ಲೋ ಪಾಪ ಇದು ತಗೊಂತಾನೆ ಅಂದ. ಎಲ್ಲಾದ್ರೂ ಕೊಪ್ಪಿ ನೋವು ಮರಿ ಆಮೇಲೆ ಪಾಪ ತಗೊಂತಾನೆ ಅಂದವ್ನು. ಬೇಡ ಪಾಪ ಮುಗಿದ ಹೋದ ಟ್ರಿಪ್ಪ ಮುಗೀತು. ಹಾಯ್ ಗಾಯ್ಸ್, ನಾವು ಗುಹೆ ಒಳಗೆ ಬಂದಿದ್ದೀವಿ. ಎಂತಿಂತ ಮಾತಾಡ್ತಿರೋ? ರೆಡಿ?
ಕರ್ನಾಟಕ ಜೈ ಕರ್ನಾಟಕ. ಇಲ್ಲಿ ಕಲ್ಲಿಟ್ಟು ರುಬ್ಬಿದ್ರೆ ಕೋಟೆ ಬೀಳ್ತೈತೆ ಅಂದ. ನೀರು ಖುಷಿ ಇದ್ರಾಗಿಂದ ಆ ಕಡೆ ರೋಡ್ ಬಂದ ಕಾರಣ ಈ ರೋಡ್ನಾಗ ಹೋಗ್ಬೇಕಾದ್ರೆ ಈಗ ಎಲ್ಲಿ ಹೊಂಟವಿ ಅಂದ್ರೆ ವಾಪಸ್ ಊರಿಗೆ ಹೊಂಟವಿ. ಇಲ್ಲಿ ನೋಡ್ರಿ ರಾಡಿ ರಂಬಾ ರಾಡಿ ಅಂಬ್ಲಿ ಆಗ್ಬಿಟ್ಟತ್ ಅಂಬ್ಲಿ. ಆಫ್ ರೋಡಿಂಗ್ ಫುಲ್ಲು ರಾಡಿ ಆಫ್ ರೋಡಿಂಗ್. ನಮ್ಮ ಬಾಯ್ಸ್ ಅಲ್ಲಿ ಹೊಂಟಾರ, ಅಲ್ಲದಲ್ರೇ ಮುಂದೆ ಹೊಂಟಾರ ನೋಡ್ರಿ. ಶೋಯಿಬ್ ಅದ ನೋಡ್ರಿ, ಅವ್ರು ಅಲ್ಲೇ ಹಂಗ ಹೋಗ್ಯಾರ ಮುಂದೋಗ್ಯಾರ. ಅವ್ರು ಬರಾಕತ್ತಾರ ಹಿಂದೆ ಫುಲ್ ಫಾಗ್. ಕ್ಯಾಮ್ರಾ ಒಳಗೆ ಏನು ಕಾಣಕಲ್ಲ. ಫೈನಲ್ ಆಗಿ ನಮ್ಮ ಊರಿಗೆ ವಾಪಸ್ ಬಂದ್ವಿ. ಈಗ ಥಾಮಸ್ ಅವರು ಪಾರ್ಟಿ ಕೊಡಿಸ್ತಿದ್ದಾರೆ. ರಕಾಳಿ ಬಂದು ಭಾಳ ಮಳೆ ಇರೋದ್ರಿಂದ ಭಾಳ ವಿಡಿಯೋ ಮಾಡಿಲ್ಲ, ಸ್ವಲ್ಪ ವಿಡಿಯೋ ಮಾಡಿರೋದು. ಕಣ್ಣೆಲ್ಲ ಕೆಂಪಾಗ್ಯಾವು ಎಲ್ಲರೂ ಮಳೆ ತೋಯ್ಸ್ಕೊಂಡ್ ಎಲ್ಲರೂ ಮಳೆ ತೋಯ್ಸ್ಕೊಂಡ್ ನಡಗಕತ್ತಾರ. ಹೇಳ ತಂದೂರಿ ರೊಟ್ಟಿ 1 2 3 4 5 6 ತಂದೂರಿ ರೊಟ್ಟಿ, ಒಂದು ಫುಲ್ ಪನ್ನೀರ್ ಮಸಾಲ. ಇನ್ನೊಂದು ಯಾರು ಚೆನ್ನಾಗಿದೆ ಪನ್ನೀರ್ ಮಸಾಲ ಒಂದಿದೆ, ಅದನ್ನ ಬಿಟ್ಟು ನೀ ಏನು ಹೇಳಿದೆ ಮಾಡಪ್ಪ. ನಮ್ಗೆ ಏನಿಲ್ಲ, ನಿಮ್ಗೆ ಗೊತ್ತಿರೋ ನಮ್ದು ಆಮ್ಲೆಟ್ ಇಡ್ಲಿ, ಒಂದು ಆಮ್ಲೆಟ್. 335 ಕಿಲೋಮೀಟರ್ ನಂತರ ಐತಲ್ಲ ಟ್ರಿಪ್ ಜೀರೋ ಮಾಡಿದ್ದೆ. ಊಟ ಅಂದ್ರೆ ನೆಮ್ಮದಿಯಿಂದ ಮಾಡಲಿ ಬೆಳ್ಳೆ. ಸೊ ಈಗ ತಂದೂರಿ ರೊಟ್ಟಿ ಪನ್ನೀರ್ ಕರಿ ಬಂದಿದೆ, ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗೈತೆ. ನಮ್ಮ ಬಾಯ್ಸ್ ಎಲ್ಲ ಬ್ಯಾಟಿಂಗ್ ಮಾಡ್ತವ್ರೆ. ಹೆಂಗೈತೆ ಸೋಯಣ್ಣ, ಪ್ರಶಾಂತಣ್ಣ, ಕರ್ವಸಣ್ಣ ಹೆಂಗೈತಣ್ಣ? ತಂದೂರಿ ರೊಟ್ಟಿ ಹೆಂಗೈತಿ? ಪನ್ನೀರ್ ಹೆಂಗೈತೆ ಪ್ರಶಾಂತಣ್ಣ? ಪನ್ನೀರ್ ಹೆಂಗೈತಿ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.